ಏನ್ ಸುಗುಣಕ್ಕ ಕಾಣಿಸ್ತಾ ಇರ್ಲಿಲ್ಲ, ಎಲ್ಲಿಗೆ ಹೋಗಿದ್ದೆ? ತವ್ರ ಮನೆಗೆ ಹೋಗಿದ್ದೆ ಕಣೆ ಸೌಮ್ಯ. ನನ್ನ ತಮ್ಮ ಕರ್ಕೊಂಡು ಹೋಗಿದ್ನಲ್ಲ, ಊರಿಗೆ ಹೋಗಿದ್ದೆ ನಾನು. ಮೊನ್ನೆ ಬಂದಿದ್ದೆ, ಅವತ್ತು ನೋಡ್ದೆ ನೀನ್ ಸಿಗ್ಲಿಲ್ಲ, ಮಾತಾಡ್ಸೋಣ ಅಂತ ಅನ್ಕೊಂಡೆ, ಸಿಗ್ಲಿಲ್ಲ. ಏನಕ್ಕ ತಣ 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 ಅಂತೈತೆ ಸರ? ಯಪ್ಪ, ಎಷ್ಟು ತಣಗ ತಣ ಅಂತೈತಕ್ಕ. ಇನ್ ಸರ ಮಾಡಿಸ್ತಾ? ಸೌಮ್ಯ, ಇದು ನನ್ನ ತಮ್ಮ ಮಾಡಿಸ್ಕೊಟ್ಟವನೇ ಕಣೆ. ನೋಡು ಹೇಗೈತೆ, ನನ್ನ ತಮ್ಮ ಮಾಡಿಸಿದ್ದಾನೆ. 33 ಗ್ರಾಮಿಂದು ನನ್ನ ತಮ್ಮ ಸರ ಮಾಡಿಸ್ಕೊಟ್ಟಿದ್ದಾನೆ ಕಣೆ. ಹೇಗಿದೆ? ಹೊಸ ಸರ ಅಲ್ಲ, ಅದಕ್ಕೆ ತಣ ತಣ ಅಂತೈತೆ. ನೀನೇನು ತಾಂಡಿರೋದು ಅನ್ಕಂಡೇನು? ಹಂಗೇನಿಲ್ಲ, ಯಾವುದೋ ಹಾಕೊಂಡಿದ್ದಲ್ಲ, ಮಾಡಿಸಿರ್ಬೇಕು ಅಂದ್ಕೊಂಡೆ ನಾನು. ಬಂಗಾರದ ಥರನೇ ಕಾಣ್ತೈತಲ್ಲ ಬಂಗಾರ. ಇವಾಗ ತಾಂಡಿರೋದಕ್ಕೂ ಬಂಗಾರದ ಸರಕ್ಕೂ ಬಿಡುತ್ತೆ, ಗೊತ್ತಾಗುತ್ತೆ ನೋಡಿದ ತಕ್ಷಣ. ಚೆನ್ನಾಗೈತೆ ಹೇಳಕ್ಕ, ಚೆನ್ನಾಗಿ ಕಾಣಿಸ್ತೈತೆ ನೋಡಪ್ಪ. ಹೆಂಗೋ ನಿನ್ನ ತಮ್ಮ ಸರ ಮಾಡಿಸ್ಕೊಟ್ಟಿದ್ದಾನೆ. ಯಪ್ಪ, ಎಷ್ಟು ಜನ ಕೇಳಿದ್ರ ಕಣೆ ಬೆಳಗ್ಗೆಯಿಂದನೂ. ಏನು ಸುಗುಣ ಹೊಸ ಸರ ಹಾಕೊಂಡಿದ್ಯಾ, ಹೊಸ ಸರ ಹಾಕೊಂಡಿದ್ಯಾ ಅಂತ. ಮೇಲ್ಗಡೆನೆ ಹಾಕೊಂಡಿದಿರಲ್ಲ, ಕಾಣಿಸುತ್ತೆ. ತಾಳಿ ಮೇಲಕ್ಕೆ ಹಾಕಬಾರ್ದು ಅಂತಾರೆ ಕಣಕ್ಕ ಹೆಣ್ಮಕ್ಳು, ಒಳಗಡೆ ಹಾಕ. ಏನಿಲ್ಲ, ಅದೆಲ್ಲ ಏನಾಗಲ್ಲ. ತಾಳಿ ಮ್ಯಾಕ ಹಾಕ್ಯ ಮಾತ್ಕೊ, ಅದೆಲ್ಲ ಸುಮ್ಮನೆ ಅದಿದ್ದು ಇಲ್ಲದ್ದೆಲ್ಲ ನಡೆಸ್ತಾರೆ ಕಣೆ ನಮ್ಮ ಜನ. ಏನಾಗಲ್ಲ, ತಾಳಿ ಮೇಲಿದ್ರೆ ಏನಾಗುತ್ತೆ, ಏನಾಗಲ್ಲ. ಜನ ಇಲ್ಲದ್ ನಡೆಸ್ತಾರೆ ಅಷ್ಟೇನೆ, ಏನಾಗಲ್ಲ. ನಾನು ಮತ್ತೆ ಹೊಸ ಸರ ಮಾಡಿಸಿ ಒಳಕ್ಕೆ ಹಾಕೊಂಡ್ರೆ ಅದಕ್ಕೆ ವ್ಯಾಲ್ಯೂ ಇರುತ್ತೇನೆ. ಇವಳೊಬ್ಳು ಸೌಮ್ಯ ಹೊಸ ಸರನ ಮೇಲಕ್ಕೆ ಹಾಕೋಬೇಕು ಯಾವತ್ತಿದ್ರು. ಮೇಲ್ಗಡೆ ಹಾಕೊಂಡ್ರೆ ಮಾತ್ರ ಜನಕ್ಕೆ ಕಾಣಿಸೋದು. ಒಳಕ್ಕೆ ಹಾಕೊಂಡ್ರೆ ಸರ ಅಷ್ಟೊಂದು ಲಕ್ಷ ಕೊಟ್ಟು ಮಾಡಿಸಿರ್ತೀವಿ, ಒಳಕ್ಕೆ ಹಾಕೊಂಡ್ರೆ ಅದು ಬೇರೆಯವ್ರಿಗೆ ಕಾಣಿಸುತ್ತಾ? ಮೇಲಕ್ಕೆ ಹಾಕೋಬೇಕು. ಹಿಂಗೆ ಹೆಂಗೋ ಹೇಳ್ತಾರಲ್ಲ, ಗಂಡನ ಆಯಸ್ ಕಡಿಮೆ ಆಗುತ್ತೆ, ಒಳಗಡೆ ಹಾಕೋಬೇಕು ತಾಳಿನ, ಮೇಲ್ಗಡೆ ಹಾಕೋಬಾರ್ದು ಅಂತ ಜನ ಹೇಳ್ತಿರ್ತಾರಲ್ಲ, ಅದಕ್ಕೆ ನಾನು ಹೇಳ್ದೆ ಅಷ್ಟೇನೆ. ಏನು ಒಬ್ಳೆ ಕೂತ್ಕೊಂಡಿದ್ಯಾ? ನಿಮ್ಮ ಅತ್ತೆ ಎಲ್ಲಿ? ಇಲ್ಲೇ ಎಲ್ಲ ಹೋಗೈತೆ. ಸುಂದ್ರ ನನ್ನ ಮಗ ಮೋಸ ಮಾಡಿ ಹೋಗ್ಬಿಟ್ಟ ಕಣಕ್ಕ ಸುಸು ಜೊತೆ. ಅಲ್ಲಿಗೆ ಹೋಗ್ಬಿಟ್ಟವ್ನು. ಇವಾಗ ಯಾರು ಇಲ್ಲ, ನಾನು ನಮ್ಮ ಅತ್ತೆ ಇಬ್ರೇನೆ. ಇವಾಗ ನಾವೇ ಹಿಂಗೆ ಇದೀವಿ, ಏನು ಮಾಡೋಣ? ನನ್ನ ಮಗ ಮೋಸ ಮಾಡಿ ಹೋಗ್ಬಿಟ್ಟ. ಸುಂದ್ರ, ನಾವು ಬಟ್ಟೆ ಇದಾವಂತ ಕೊಡಲ್ವೇ? ಒಂದು ಸ್ಯಾರೆಟ್ ಕೊಡಲ್ಲ, ಒಂದು ಬನಿಯನ್ ಕೊಡಲ್ಲ, ಒಂದು ಡ್ರಾಯರ್ ಕೊಡಲ್ಲ, ಒಂದು ಪ್ಯಾಂಟ್ ಕೊಡಲ್ಲ, ಏನು ಕೊಡಲ್ಲ ಕಣಿ. ಎಲ್ಲ ತಗೊಂಬಂದು ಇಕ್ಕೋಗಿ. ಸುಂದ್ರ, ನನ್ನ ಗಂಡ ಅಂತೇಳಿ ಕರ್ಕೊಂಡೋಗಿದ್ಯಲ್ಲ, ಎಲ್ಲ ಪ್ರತಿಯೊಂದೂ ಹೊಸವೆಲ್ಲ ತಂದು ಕೊಡು, ಗೊತ್ತಾಗುತ್ತೆ ನಿನಗೆ. ನನ್ನ ಗಂಡ ಅಂತ ಕರ್ಕೊಂಡೋಗಿದ್ಯಲ್ಲ, ಕೊಡಲ್ಲ, ಏನು ಕೊಡಲ್ಲ ನಾನು. ಯಾಕೆ ಸುಸು? ಅಲ್ಲ ಕಣೆ, ನಿಂಗೆ ಮಾಡಬಾರ್ದು ಕಣೆ. ಈ ರೀತಿ ಮಾಡೋದು ತಪ್ಪು ಕಣೆ ನೀನು. ಅಲ್ಲ, ಸೋಮ್ಯನ ಗಂಡನ ಕರ್ಕೊಂಡೋಗಿ ನೀನು ನಿಮ್ಮ ಮನೇಲಿ ಇಟ್ಕೊಂಡಿದ್ಯಾ ಅಂದರೆ ಸುಸು, ಈ ರೀತಿ ಮಾಡಬಾರ್ದು ಕಣೆ. ಒಂದು ಹೆಣ್ಣಿಗೆ ನೀನು ಮೋಸ ಮಾಡ್ದಂಗೆ ಆಗುತ್ತೆ. ಅಯ್ಯೋ ಅಕ್ಕ, ನನ್ನ ಹೊರಗೆ ಕಳಿಸಿದ್ಲು. ನಾನು ನನ್ನ ಪಾಡಿಗೆ ನಾನು ನಮ್ಮ ಮನೆಗೆ ಹೋಗೋಣ ಅಂತ ಹೋಗ್ತಿದ್ದೆ. ಸುಂದ್ರ ನನ್ನ ಜೊತೆಗೆ ಸುಂದ್ರ ಬಂದಿರೋದು. ನಾನಂತೂ ನಿನ್ನ ಬಿಟ್ಟಿರೋದಕ್ಕಾಗಲ್ಲ ಸುಸು, ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿ ಸುಂದ್ರನೇ ಬಂದಿರೋದು. ನಾನೇನು ಮಾಡೋಣ ಇವಾಗ? ಅವನು ಬಟ್ಟೆ ಕೊಡು ಅಂತಂದರೆ ಎಷ್ಟು ಪೆಗ್ಗೆ ಮಾತಾಡ್ತಾಳೆ ನೋಡಿ ಇವಕ್ಕ. ಬಲು ಜಂಬ ಅನ್ಬೇಡ, ಅಷ್ಟಿಷ್ಟು ಜಂಬ ಇಲ್ಲ. ಇಲ್ಲ ಕಣೆ, ನಾನು ಕೊಡೋದಿಲ್ಲ, ಮುಚ್ಕೊಂಡು ಹೋಗು. ನನ್ನ ಮನೆ ಬಾಗ್ಲಿಗೆ ಬರಬೇಡ ನೀನು. ತಗೊಂಬಂದು ಕೊಡೋವು, ಎಲ್ಲ ಹೊಸ ತಗೊಂಬ. ಬಟ್ಟೆ ಏನು ಕೊಡಲ್ಲ, ನಮ್ಮ ಮನೆಗೆ ಬರಲ್ಲ ಅಂದಮೇಲೆ ಬಟ್ಟೆ ಏನಕ್ಕೆ ಕೊಡ್ಬೇಕು ನಾನು ಕೊಡೋದಿಲ್ಲ, ಬಟ್ಟೆನೂ ಕೊಡಲ್ಲ, ಏನೂ ಕೊಡಲ್ಲ. ಸುಮ್ಮನೆ ಹೋಗ್ತಾ ಇರು. ಇರತ್ಲಾಗ ಹೋಗ್ಲಿ, ಯಾಕೆ ಜಗಳ ಆಡ್ತೀರ? ಜಗಳ ಆಡಬಾರ್ದು ನೋಡಕ್ಕ. ಮತ್ತೆ ಕರ್ಕೊಂಡೋಗಿ ಇಟ್ಕೊಂಡಿದ್ದಾಳೆ ಅಂದಮೇಲೆ ಅವಳು ಕೊಡ್ಬೇಕು ತಾನೆ. ಕರ್ಕೊಂಡು ಹೋಗಿದ್ದಾಳೆ ಅಂದಮೇಲೆ ಎಲ್ಲ ಕೊಡ್ಬೇಕು ಅವಳು. ಪ್ರತಿಯೊಂದೂ ತಗೊಂಬಂದು ಕೊಡಬೇಕು. ಇಲ್ಲಿ ಬಟ್ಟೆ ಕೇಳೋದಕ್ಕೆ ಬಂದಿದ್ದಾಳೆ. ಅಯ್ಯೋ, ಸ್ನಾನ ಮಾಡ್ಕೊಂಬ ಕೂಕೊಂಡಿತ್ತು, ಅದಕ್ಕೇನೆ ಹೋಗಿ ಇಸ್ಕೊಬರೋಗು, ಸೌಮ್ಯ ಇದ್ದಾಳೆ ಅಂತ ಹೇಳಿ ಸುಂದ್ರನೇ ಹೇಳಿದ್ದು. ಅದಕ್ಕೆ ಬಂದೆ ನಾನು ಇಸ್ಕೊಂಡು ಹೋಗೋಣ ಅಂತ ಹೇಳಿ. ಕೊಡು, ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದೆಯಾ ನೀನು? ಇಲ್ಲ ಕೊಡಲ್ಲ ಅಂತ ಹೇಳ್ತಾ ಇಲ್ವಾ ನಿನಗೆ? ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ಸುಮ್ಮನೆ ಎಕ್ಸ್ಟ್ರಾ ಮಾತಾಡಬೇಡ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ಸುಮ್ಮನೆ ಹೋದ್ರೆ ಸರಿ. ಬಿಡು, ಸುಂದ್ರನ್ನೇ ಕಳಿಸ್ತೀನಿ. ಏನೋ ಒಳ್ಳೆ ಮಾತಾಗಿ ಕೇಳಿದ್ರೆ ಕೊಡಲ್ಲ ಅಂತೀರಾ? ಕಳ್ಸಾಗ ಹೋಗಿ, ಅವನ್ನೇನೆ ಕಳ್ಸಾಗ ಹೋಗು. ಇನ್ನು ಯಾವ ಮುಖ ಇಟ್ಕೊಂಡು ಬಟ್ಟೆ ಕೇಳಕ್ಕೆ ಬಂದಿದ್ಯಾ? ನೀನು ನಾಚಿಕೆ ಮನ ಮರೆಯೋದಿಲ್ದವಳು. ನೀನು ಸುಮ್ಮನಿದ್ರೆ ಚೆನ್ನಾಗೈತೆ. ನಾನು ಯಾಕೆ ಹಂಗೆ ಹೇಳೋದು? ನೀನು ಏನಿಲ್ಲ ನೋಡು, ಸುಮ್ಮನೆ ಹೋಗ್ತಾ ಇರೇ. ಒಳ್ಳೆಳಲ್ಲ ಬಾ, ಇವಾಗ ತಂಗೇನೆ ಒಣಗ್ಲು ಕಡ್ಡಿ ಅಂತವಳು. ಒಳ್ಳೆಳಲ್ಲ ಇವಳು. ನೋಡಕ್ಕ ಹೆಂಗೆ ಮಾತಾಡ್ತಾಳೆ. ಬಂದವಳೆ ಏನು ಬಟ್ಟೆ ಕೊಡು ಅಂತ ಜೋರು ಮಾಡ್ತಾವಳೆ. ನಮ್ಮ ಸುಂದ್ರ ನಾವೆಲ್ಲ ಇಲ್ಲೇ ಇದಾವೆ ಬಟ್ಟೆ, ಅದಕ್ಕೆ ಕೊಡಲ್ಲ ಅಂತ ಹೇಳಿದೆ. ಒಂದು ಡ್ರಾಯರ್ ಕೊಡಲ್ಲ, ಒಂದು ಬನೀನ್ ಕೊಡಲ್ಲ, ಒಂದು ಶರ್ಟ್ ಕೊಡಲ್ಲ, ಒಂದು ಪ್ಯಾಂಟ್ ಕೊಡಲ್ಲ, ಏನು ಕೊಡಲ್ಲ. ಎಲ್ಲ ತಗೊಂಬರ್ಲಿ, ಗೊತ್ತಾಗುತ್ತೆ. ಬಿಡತ್ಲ ಬಾ, ನೋಡು ನನ್ನ ಸಾರನ ಚೆನ್ನಾಗೈತೆ ನೋಡು. ಭಾಳ ಚೆನ್ನಾಗೈತೆ ಕಣಕ್ಕ ಸಾರ ಅಂತೂ, ಸಖತ್ತಾಗೈತವಳೆ. ನಿನ್ನ ತಮ್ಮ ಮಾಡಿಸ್ಕೊಟ್ಟಾನಲ್ವೇ? ಋತನ್ ಮಾತಾಡ್ಸಲ್ವಾ ಇವಾಗ? ಇಲ್ಲ, ಅವಳು ಮಾತಾಡ್ಸಂಗಿದ್ರೆ ನನ್ನ ತಮ್ಮ ಎಲ್ಲಿ ಸರ ಮಾಡಿಸ್ಕೊಡನಿ. ಹೆಂಡ್ತಿನ ಮಾತಾಡ್ಸಂಗಿದ್ರೆ ಹೆಂಡ್ತಿ ಮತ್ತೆ ಕೇಳೋನು, ಮಾಡಿಸ್ಕೊಡ್ತಿರ್ಲಿಲ್ಲ. ಅದಕ್ಕೇನೆ ಇವಾಗ ನಮ್ಮ ಅಕ್ಕ ಇರ್ಗೂ ಒಂದೊಂದು ಮಾಡಿಸ್ಕೊಟ್ಟವನೆ, ಇಬ್ಬರಳ್ಗೂ ನನಗೂ ಒಂದು ಮಾಡಿಸ್ಕೊಟ್ಟವನೆ. ಅವಳು ಋತನ್ ಮಾತಾಡ್ಸಂಗಿದ್ರೆ ಅಯ್ಯೋ ಅವಳೆಲ್ಲ ಸುಮ್ಕಿರ್ರಿ, ನಿಮ್ಮ ಅಕ್ಕರಿಗೆ ಎಷ್ಟು ಕೊಟ್ಟರು ಸಾಲದು, ಕೊಡಬೇಡ್ರಿ, ಮಾಡಿಸ್ಬೇಡ್ರಿ ಅಂತ ಹೇಳೋಳು. ಅದಕ್ಕೇನೆ ನನ್ನ ತಮ್ಮ ಮಾತಾಡಿಸ್ತಿಲ್ಲದಕ್ಕೇನೆ ಮೂವರ್ಗೂ ಒಂದೊಂದು ಸರ ಮಾಡಿಸ್ಕೊಟ್ಟಾನೆ. ನಮ್ಮ ಅಮ್ಮಗೆ ಒಂದು ಸರ ಮಾಡಿಸ್ಯವನಿ, ಎಲ್ಲರಿಗೂ ಒಂದೊಂದು ಸರ ಮಾಡಿಸ್ಯವನಿ. ನೋಡು ಚೆನ್ನಾಗೈತಲ್ವೇ?
ಭಾಳ ಚೆನ್ನಾಗೈತೆ ಬಿಡು. ನೋಡೋಕ್ಕೆ ಎರಡು ಕಣ್ಣು ಸಾಲದ ಹಂಗೈತೆ ಹಂಗೇನೆ. ಎಷ್ಟು ಚೆನ್ನಾಗೈತೆ ಹಂಗೆ ಡಿಸೈನ್ ಮಾತ್ರ ಸೂಪರ್ ಆಗೈತಿ. ಅಯ್ಯಯ್ಯೋ, ಸರ ಅಂತೂ ಇನ್ನು ಎಷ್ಟು ಬೀದಿ ಸುತ್ತುತ್ತೋ ಏನೋ ಗೊತ್ತಿಲ್ಲ. ಏನು ಸರ ಹಾಕ್ಕೊಂಡಿರೋದಕ್ಕೆ ಬೀದಿ 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 ಸುತ್ತಿ 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 ತೋರಿಸ್ತಾ ಇದ್ದಾಳೆ ನಮ್ಮ ಅತ್ತೆ. ಸೌಮ್ಯಕ್ಕ, ಸೈಡ್ ಬಿಡ್ತೀಯಾ ಸ್ವಲ್ಪ? ದಾರಿಲಿ ನಿಂತ್ಕೊಂಡು ಅಡ್ಡಗಟ್ಕೊಂಡು ನಿಂತ್ಕೊಂಡಿದ್ದೀರಾ, ಸ್ವಲ್ಪ ಸೈಡ್ ಬಿಡಿ, ನಾವು ಹೋಗ್ಬೇಕು. ಅಯ್ಯೋ, ಎಷ್ಟೋ ಜನ ನಾನು ಸರ ಮಾಡಿಸಿರೋದು, ಸರ ಹಾಕೊಂಡಿರೋದು ನೋಡಿ ಹೊಟ್ಟೆ ಉರಿ ಕಣೆ ಎಷ್ಟೋ ಜನಕ್ಕೆ. ಎಷ್ಟೋ ನಮ್ಮವ್ರು ಎಷ್ಟೋ ಹೊಟ್ಟೆ ಉರ್ಕೊಂಡಿರ್ತಾರೆ. ಅಯ್ಯೋ, ಯಾರು ನೋಡಿ ಹೊಟ್ಟೆ ಉರ್ಕಮಲ್ಲ, ಸೈಡ್ ಬಿಡಮ್ಮ ತಾಯಿ ಮಾರಾಣಿ. ನೀನು ಸರ ಹಾಕೊಂಡಿದ್ಯಾ ಅಂತ ಗೊತ್ತು. ನೀನು ಎಷ್ಟು ಕೇರಿ ಸುತ್ತರಿಸ್ತೀಯ, ಸರ ಹಾಕೊಂಡಿದ್ದೀನಿ ಅಂತ ಎಷ್ಟು ಕೇರಿ ಸುತ್ತರಿತೀಯ ಮ್ಯಾಕ್ ಹಾಕ್ಕೊಂಡು ಬಿಡು. ಅದ್ರಕ್ಕೊಂದು ಉಮಾ ಗೋಲ್ಡಿಂದೊಂದು ಹಾಕೊಂಡಿದ್ಯಾ, ಒಂದು ಬಂಗಾರದೊಂದು ಹಾಕೊಂಡಿದ್ಯಾ, ಎಲ್ಲ ಕಂಡಿರೋದನ್ನೇ. ಏನು ದೊಡ್ಡದಾಗಿ ನಾನು ಸರ ಮಾಡಿಸಿದ್ದೀನಿ ಅಂತ ಮ್ಯಾಕ್ ಹಾಕ್ಕೊಂಡು ಕೇರಿ ಸುತ್ತಿ ತೋರಿಸ್ತಾ ಇದೆಯಾ? ಲಕ್ಷ ಲಕ್ಷ ಕೊಟ್ಟು ಮಾಡಿಸಿಲ್ವಾ? ಮ್ಯಾಕ್ ಹಾಕ್ಕೊಂಡು ತೋರಿಸ್ಲಿಲ್ಲ ಅಂದರೆ ಮತ್ತೆ ಗೊತ್ತಾಗೋದು ಬೇಡವೆ ಜನಕ್ಕೆ? ಲಕ್ಷ ಲಕ್ಷ ಏನು ಸುಮ್ಮನೆ ಬರುತ್ತೆ ಅನ್ಕಂಡ? ನೀನು ಪ್ರೀತಿ ಎಷ್ಟು ಹೊಟ್ಟೆ ಉಟ್ಕೊಂಡಿದ್ದೀರಾ ಅಂತ ಗೊತ್ತು ಕಣೆ ನನಗೆ. ನೀನು ಪ್ರೀತಿ ತುಂಬಾ ಉರ್ಕೊಂಡಿದ್ದೀರಾ. ನಾನು ಸರ ಹಾಕ್ಕೊಂಡಿರೋದು ನೋಡಿ ನಮ್ಮ ಅತ್ತೆ ಸರ ಹಾಕ್ಕೊಂಡ್ಲಲ್ಲ ಅಂತ ಹೇಳಿ ಇವರೇ ಎಷ್ಟೇ ಹೊಟ್ಟೆ ಉರ್ಕೊಂಡಿರ್ತಾರೆ. ನಾನು ಇಬ್ಬರು ಸೊಸೆಯರು ಭಾಳ ಹೊಟ್ಟೆ ಉರ್ಕೊಂಡಿರ್ತಾರೆ ಕಣೆ, ನಾನು ಸರ ಹಾಕ್ಕೊಂಡಿರೋದು ನೋಡಿ ಸೌಮ್ಯ. ಅದಕ್ಕೆ ಮತ್ತೆ ಇವ್ರಿಗೆ ಉರಿಸ್ಬೇಕು ಅಂತಲೇನೆ ನನ್ನ ಕೊಳ್ಳಲ್ಲಿ ಮಿಂಚೋದು ನೋಡಿ ಇವರಿಗೆ ಉರಿದೋಗ್ಬಿಟ್ಟಿದೆ. ಅದಕ್ಕೆ ಇವಳು ನೋಡಕ್ಕಂತಲೇ ಬಂದವಳಿ ಲಾಸಿನ ಅಲ್ವೇನೆ? ನೋಡಕ್ಕಂತಲೇ ಬಂದಿದೀಯಾ? ಹೋಗು ನಿನ್ನ ಸರ, ನಾನು ಏನಕ್ಕೆ ನೋಡಕ್ಕೆ ಬರಲಿ? ನಾನು ಏನಕ್ಕೋ ಬಂದೆ ಇಲ್ಲಿ ಎದುರಿಗೆ. ಇಲ್ಲಿ ಅಡ್ಡ ನಿಂತ್ಕೊಂಡಿದ್ರಲ್ಲ, ದಾರಿ ಬಿಡಿ, ನಾನು ಆ ಕಡೆ ಹೋಗ್ಬೇಕು ಅಂತ. ದಾರಿಯಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರಲ್ಲ, ದಾರಿಗೆ ನಿಂತ್ಕೊಂಡು ಏನು ಎತ್ತಿ ಸರ ಹಿಂಗೆ ಹಾಕೊಂಡು ಮೇಲಕ್ಕೆ ಹಾಕೊಂಡು ತೋರಿಸ್ತಾ ಇದ್ರಲ್ಲ, ಅದಕ್ಕೆ ಸೈಡ್ ಬಿಡ್ರಿ ಅಂತ ಹೇಳಿದ್ದು. ಯಾಕಮ್ಮ, ಯಾಕೆ ಹಿಂಗೆ ನಿಂತ್ಕೊಂಡು ಪರದಾಡ್ತಾ ಇದ್ದೀರಾ? ಏನಿಲ್ಲ ಲವಕಮ್ಮಕ್ಕ, ಇಲ್ಲಿ ನೋಡಿಲಿ ನಾನು ಸರ ಹಾಕೊಂಡ್ರಕ್ಕೆ ಇವಳಿಗೆ ಉರಿತಾ ಐತೆ. ನಾನು ಇಲ್ಲಿ ನಿಂತ್ಕೊಂಡಿರೋದಕ್ಕೆ ದಾರಿಲಿ ನಿಂತ್ಕೊಂಡಿದ್ಯಾ, ನೀನು ಸೈಡ್ ಬಿಡಲ್ಲ ಅಂತ ಹೇಳ್ತಾವಳೆ. ನೋಡೆ ಕಣ್ತುಂಬ ನೋಡು, ಹತ್ರದಿಂದಲೇ. ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ, ನಾನು ಸರ ಹಾಕೊಂಡಿರೋದು ನೋಡು. ಅದೇನೇನು ದೊಡ್ಡ ಸಾಧನೆ ಅಲ್ಲ ಈ ಕಾಲದಾಗ ಸರ ಹಾಕ್ಯಂಬೋದು. ತೆಗಿ ಸೈಡ್ ಬಿಡು. ಏನು ಅವಾಗಿಂದ ಕೇರಿ ಸುತ್ತಾ ಇದೆಯಾ? ಅಲ್ಲಿ ಬೇರೆ ಬಂದು ಸ್ಕೋಪ್ ಕೊಡ್ತಾ ಇದ್ದೆ, ಅಲ್ಲಿ ಯಾರು ಮಾತಾಡಿಸ್ಲಿಲ್ಲ ಅಂದ್ರೆ ನನ್ನ ಸರ ಎಷ್ಟು ಚೆನ್ನಾಗೈತೆ ಅಂತ ಒಬ್ಬೊಬ್ಬಳೆ ಮಾತಾಡ್ಕೊಂಡು ಬಂದೆ. ಅಲ್ಲಿ ಯಾರು ನೀನು ಮಾತಾಡಿಸ್ಲೇ ಇಲ್ಲ. ಆ ಕೇರಿಗೆ ಯಾರು ಮಾತಾಡ್ಸೋದೆ, ಇಲ್ಲಿ ಬಂದು ಸ್ಕೋಪ್ ಕೊಡ್ತಾ ಇದೆಯಾ? ಅಲ್ಲ ಸಿನೇ ಹೋಗ್ತೀನಿ, ಇಲ್ಲಿ ಅಡ್ಡ ನಿಂತ್ಕೊಂಡಿದ್ದಾವೆ ಇವು ಸುಮ್ಮನಿರಲ್ಲ. ನೋಡು ಸೌಮ್ಯ, ಇವಳಿಗೆ ಎಷ್ಟು ಹೊಟ್ಟೆ ಉರಿ. ನಮ್ಮ ಇವಳಿಗೆ ಪಾರುಗೆ ತುಂಬ ಹೊಟ್ಟೆ ಉರಿ. ನೋಡಲ್ಲಿ ನಾನು ಸರ ಹಾಕೊಂಡಿರೋದು ನೋಡಿ ಅವಳಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಹಂಗೆ ಮತ್ತೆ ಹೊಟ್ಟೆ ಉರಿ ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಿದಾರೆ ಅಂದರೆ ಏನಾದರೂ ಒಂದು ಅಲ್ಲಿ ಬಂದೇ ಬರುತ್ತೆ, ಏನಾದರೂ ಒಂದು ಕಿರಿಕಾಗೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ಬಿಡಿ, ಹೋಗ್ಲಿ. ನೆಕ್ಸ್ಟ್ ಎಲ್ಲಿಗೆ ಹೋಗೋಣ? ಅವರೆಲ್ಲ ನೋಡಿದ್ರು ಕಣೆ. ಇನ್ನು ಯಾರಿಗಾನ ತೋರ್ಸೋದು ಬಾಕಿ ಐತೇನೆ? ಚೈತ್ರಾಕರ್ಗೆಲ್ಲ ತೋರ್ಸೋಗು. ಒಬ್ರು ಮೇನ್ ಮರ್ತೇ ಬಿಟ್ಟಿದ್ದೀನಿ ಕಣೆ. ಅಯ್ಯೋ ದೇವ್ರೆ, ನಡು ಮೇನ್ ನಮ್ಮ ಜಯ್ಯಮ್ಮನ್ನೇ ಮರ್ತು ಬಿಟ್ಟಿದ್ದೀನಿ. ಜಯ್ಯಮ್ಮನಿಗೆ ತೋರ್ಸೋದೇ ಮರ್ತು ಬಿಟ್ಟಿದ್ದೀನಿ ಕಣೆ ನನ್ನ ಸರನ. ಯಪ್ಪ ದೇವ್ರೆ, ಫಸ್ಟ್ ಅಲ್ಲಿಗೆ ಹೋಗ್ಬೇಕು, ಫಸ್ಟ್ ನಮ್ಮ ಜಯ್ಯಮ್ಮನಿಗೆ ಸರ ತೋರಿಸ್ಬೇಕು. ಅವಳು ನಾನು ನೋಡಿದ್ರೆ ತುಂಬ ಹುರ್ಕೊಂತಾಳೆ. ಫಸ್ಟು ನಮ್ಮ ಜಯ್ಯಮ್ಮನಿಗೆ ನಾನು ಸರ ತೋರಿಸ್ಬೇಕು ಕಣೆ ಸೌಮ್ಯ. ಅಲ್ಲಿಗೆ ಹೋಗ್ತೀನಿ. ಒಬ್ರು ಮೇನ್ ವ್ಯಕ್ತಿನೇ ಮರ್ತು ಬಿಟ್ಟಿದ್ದೀನಲ್ಲೇ ನಾನು. ಅಯ್ಯೋ ದೇವ್ರೆ, ಫಸ್ಟ್ ಅಲ್ಲಿಗೆ ಹೋಗ್ತೀನಿ. ಅಯ್ಯೋ, ನಾನು ಮೇನ್ ವ್ಯಕ್ತಿನೇ ಮರ್ತು ಬಿಟ್ಟಿದ್ದೀನಿ. ಅದಕ್ಕೇ ಹೋಗಿ ಜಯಮ್ಮನಿಗೆ ಬೇರೆ ತೋರಿಸಿ ನಾನು ಅವಳಿಗೆ ಉರಿಸ್ಬೇಕು. ಎಲ್ಲರಿಗೂ ಇವಾಗ ನನ್ನ ಸೊಸೆಯರು ಉರ್ಕೊಂಡ್ರು. ಎಲ್ಲರೂ ನನ್ನ ಕೇರಾಗಿರೋರೆಲ್ಲ ನೋಡಿದ್ರು ನನ್ನ ಸರನ. ಇನ್ನೊಂದು ಮೇನ್ ಇವಾಗ ಜಯಮ್ಮನ ತಕ್ಕೋದ್ರೆ ಎಲ್ಲರೂ ನೋಡ್ದಂಗೆ ಆಗುತ್ತೆ. ಜಯ, ಚೈತ್ರ ಎಲ್ಲ ನೋಡ್ಬೇಕು. ಇನ್ನೂ ಋತು ನೋಡಬೇಕು. ಮೇನ್ ಅಲ್ಲೇದೇ ಮರ್ತು ಬಿಟ್ಟಿದ್ದೀನಿ ಹೋಗತ್ಲಾಗೆ ನಾನು. ಅಲ್ಲಿಗೆ ಹೋಗೋದು ನೆಕ್ಸ್ಟ್. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.